ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೊಟ್ಟಿಯಿಂದ ಯಾವ ಥರ ಪಾಯಸ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರೊಟ್ಟಿನ ರೆಡಿ ಮಾಡಿಟ್ಟಿದ್ದೀನಿ ನಾನು. ರೊಟ್ಟಿನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಬೇಕು. ನೆಕ್ಸ್ಟ್, ಕುದೀತಿರುವ ನೀರಿಗೆ ಸ್ವಲ್ಪ ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ರೊಟ್ಟಿಯ ಪೀಸನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್, ಇದು ಚೆನ್ನಾಗಿ 2 ನಿಮಿಷ ಬೇಯಬೇಕು. ನೋಡಿ, ರೊಟ್ಟಿ ಗಟ್ಟಿ ಇದ್ದಿದ್ದು ಮೆದುವಾಗಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಗೈಸ್, ಇದು ಹೀಗೇನೆ 1 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ, ಇದಕ್ಕೆ ನಾನು 2 ಗ್ಲಾಸ್ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ರಸ ಬೇಡ, ಹಾಲಿಲ್ಲದವರು ತೆಂಗಿನಕಾಯಿ ರಸನ ಆ್ಯಡ್ ಮಾಡ್ಬೋದು. ನಾವು ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ಇದಕ್ಕೆ ನಾನು ಬೆಲ್ಲನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ನಂತರ ಬೇಕಾದರೆ ನೀವು ದ್ರಾಕ್ಷಿ ಗೋಡಂಬಿನ ಕೂಡ ಸೇರಿಸ್ಬೋದು. ನೋಡಿ, ಈ ಥರ ಪಾಯಸ ರೆಡಿ ಆಗ್ತದೆ. ನೋಡಿ, ಈ ಮಕ್ಕಳಿಗೆಲ್ಲ ಬೇಗ ಮಾಡಿ ಕೊಡ್ಬೋದು. ನಾವೆಲ್ಲ ಹಾಗೇ ಮಾಡೋದು. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.